ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ನಾನಿವತ್ತು ಪರಂಗಿ ಹಣ್ಣಿನ ಹಲ್ವಾ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಆಲ್ ದ ಬೆಸ್ಟ್ ಅಂತ ಹೇಳಿ. ಇಲ್ಲಿ ಫಸ್ಟು ನಾನು ಪರಂಗಿ ಹಣ್ಣು ನೀಟಾಗಿ ತೊಳ್ಕೊಂಡೆ. ಅದಾದಮೇಲೆ ಎರೆದು ಮತ್ತೆ ತೊಳ್ಕೊಂಡು ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಫಸ್ಟ್ ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಗೋಡಂಬಿ, ದ್ರಾಕ್ಷಿ, ಕಾರ್ನ್ಫ್ಲೋರ್ ಹಾಗೆ ಸಕ್ಕರೆ, ತುಪ್ಪ ಎಲ್ಲ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಬಂದು ಚೆನ್ನಾಗಿರುತ್ತೆ, ಅದು ಮಿಕ್ಸ್ ಮಾಡಿದಾಗ ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಕಾರ್ನ್ಫ್ಲೋರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಸಕ್ಕರೆ ತೋರಿಸಿರಲಿಲ್ಲ, ಸೊ ಸಕ್ಕರೆ ಇಲ್ಲಿ ಒಂದು 1/4 kg ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇಷ್ಟು ಹಾಕ್ಕೋಬೋದು, ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಕಡಿಮೆ ಮಾಡ್ಬೋದು. ನೆಕ್ಸ್ಟು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ 2 ಸ್ಪೂನ್ ತುಪ್ಪ ಹಾಕಿ ರುಬ್ಕೊಂಡಿರೋ ಪರಂಗಿ ಹಣ್ಣನ್ನು ಆ್ಯಡ್ ಮಾಡಿ ಗೋಡಂಬಿ, ದ್ರಾಕ್ಷಿನ ಹಾಕ್ಕೊಳ್ಳಿ. ನಂತರ ಚೆನ್ನಾಗಿ ಕೈ ಆಡಿಸಿ. ನಾನ್ ಸ್ಟಿಕ್ ಪಾತ್ರೆಲಾದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ನೋಡಿದೆ ಒಂದು ವಿಡಿಯೋದಲ್ಲಿ, ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡಬಾರ್ದು ಅಂತಾರೆ, ಈ ಅಲ್ಯೂಮಿನಿಯಮ್ ಯೂಸ್ ಮಾಡಬಾರ್ದು ಅಂತಾರೆ. ಬಟ್ ಏನು ಮಾಡೋದು, ಅದಕ್ಕಿಂತ ಇದು ಬೆಟರ್ ಅಂತ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಚೆನ್ನಾಗಿ ಬಂದಿದೆ, ಸ್ಮೆಲ್ ಕೂಡ ಚೆನ್ನಾಗಿದೆ. ಸ್ವಲ್ಪ ನನಗೆ ಇರುಸು ಮುರುಸು ಅನ್ನಿಸ್ತು. ಪರಂಗಿ ಹಣ್ಣಿಂದು ಸ್ಮೆಲ್ ನನಗೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ನೆಕ್ಸ್ಟ್ ಇಲ್ಲಿ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕಿದ ತಕ್ಷಣ ಕಲ್ಲರೇ ಚೇಂಜ್ ಆಯಿತು. ನಿಜವಲ್ಲೂ ಸೂಪರ್ ಕಲರ್ ಬಂತು, ತುಂಬ ಚೆನ್ನಾಗಿತ್ತು. ಇದನ್ನು ಜಾಸ್ತಿ ನೀವು ಬೇಯಿಸಿದಷ್ಟು ರಫ್ ಆಗುತ್ತೆ. ನಾನು ಅಷ್ಟು ಬೇಯಿಸೋಕ್ಕೆ ಹೋಗಿಲ್ಲ, ನನಗೆ ನಾರ್ಮಲಾಗಿ ಸಾಕಾಗಿತ್ತು, ಅಷ್ಟು ಮಾತ್ರ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈಗ ನೋಡಿ ಕಾರ್ನ್ಫ್ಲೋರ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಬೇಗ ಗಂಟಾಗ್ಬಿಡುತ್ತೆ ಕಾರ್ನ್ಫ್ಲೋರು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ, ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಈ ಥರ ಮಾಡಿಕೊಟ್ರೆ ವಾವ್ ಸಖತ್ತಾಗಿದೆ ಅಂತೇಳಿ ಅಪ್ರಿಷಿಯೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಕಡಿಮೆ ಬಿತ್ತು ಅಂತ ಮತ್ತೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಯಾರಾದರೂ ದಯವಿಟ್ಟು ಹೊಸಬ್ರು ಚಾನಲ್ನ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ ನಾನು ಹೇಳಿದ್ನಲ್ಲ ಸ್ವಲ್ಪ ಸ್ಮೆಲ್ ಇತ್ತು ಅಂತೇಳಿ ನಾನು ಅದಕ್ಕೆ ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾನು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಒಂದು ಟಪ್ಪರ್ವೇರ್ ಬಾಕ್ಸ್ ಇತ್ತು, ಆ ಬಾಕ್ಸಿಗೆ ಹಾಕಿ ಇಡೋಣ, ಫ್ರಿಜ್ಜಿಗೆಲ್ಲ ಇಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಆ ಟಪ್ಪರ್ವೇರ್ ಬಾಕ್ಸಿಗೆ ಹಾಕಿ ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ಗೆ ಅಂತ ಕರಿ ಎಳ್ಳು, ಬಿಳಿ ಎಳ್ಳು ಹಾಕ್ತೆ. ಸೂಪರಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ನಾನಿವತ್ತು ಪರಂಗಿ ಹಣ್ಣಿನ ಹಲ್ವಾ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಆಲ್ ದ ಬೆಸ್ಟ್ ಅಂತ ಹೇಳಿ. ಇಲ್ಲಿ ಫಸ್ಟು ನಾನು ಪರಂಗಿ ಹಣ್ಣು ನೀಟಾಗಿ ತೊಳ್ಕೊಂಡೆ. ಅದಾದಮೇಲೆ ಎರೆದು ಮತ್ತೆ ತೊಳ್ಕೊಂಡು ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಫಸ್ಟ್ ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಗೋಡಂಬಿ, ದ್ರಾಕ್ಷಿ, ಕಾರ್ನ್ಫ್ಲೋರ್ ಹಾಗೆ